ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಒಳಗೆ ತುಂಬಾ ಖುಷಿಯಾಗಿರುವಂತಹ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ತುಂಬ ದಿನ ಆಗಿತ್ತು ನೋಡ್ರಿ, ನಾನು 5 ವರ್ಷದಿಂದ ಈ ವೇಟನ್ನು ನೋಡಿದ್ದಿದ್ದಿಲ್ಲ. ಇವಾಗ ನಾನು ನೋಡ್ತಾ ಇದ್ದೀನಿ, ನನಗೆ ತುಂಬಾ ಖುಷಿ ಆಗ್ತದೆ. ಈ 5 ವರ್ಷದಿಂದ ನೋಡ್ರಿ ನನ್ನ ವೇಟ್ ಬಂದುಬಿಟ್ಟು 70 kg ಇಂದ 1 kg ಕೂಡ ಕಡಿಮೆ ಆಗಿದ್ದಿಲ್ಲ. ಇವಾಗ ನನ್ನ ಪ್ರೆಸೆಂಟ್ ವೇಟ್ ಬಂದುಬಿಟ್ಟು ನೋಡ್ರಿ 67, 68, 66 ಈ ರೇಂಜ್ ಒಳಗೆ ಐತೆ ನೋಡ್ರಿ. ನನಗೆ ನೋಡಿಬಿಟ್ಟು ತುಂಬಾ ಖುಷಿ ಆಗತ್ತದ. ನನ್ನ 3ನೇ ಡೆಲಿವರಿ ಆದಮೇಲೆ ನಾನು ವೇಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಾಗ ನನ್ನ ವೇಟ್ ಬಂದುಬಿಟ್ಟು 78 kg 79 kg ಇತ್ತು ನೋಡ್ರಿ. ಆವಾಗ ನಾನು ವಿಡಿಯೋದೇನೂ ಮಾಡಿದ್ದಿಲ್ಲ, ಬಟ್ ವಿಡಿಯೋ ಸ್ಟಾರ್ಟ್ ಮಾಡಿದ ಮೇಲೆ ನೋಡ್ರಿ ನನ್ನ ವೇಟ್ ಬಂದುಬಿಟ್ಟು 77.85ಗೆ ನಾನು ವೇಟ್ ಲಾಸ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದೆ. ಆವಾಗಿಂದ ನೋಡ್ರಿ ಇವಾಗ ನನ್ನ ವೇಟ್ ಬಂದುಬಿಟ್ಟು 66.90 ಐತಿ. ತುಂಬಾ ಖುಷಿ ಆಗ್ತದೆ ಈ ವೇಟನ್ನು ನೋಡಿಬಿಟ್ಟು. ಈ ವರ್ಷ ನನ್ನ ಬರ್ತ್ಡೇಗೆ ನಾನು ಈ ಒಂದು ಗಿಫ್ಟನ್ನು ನಾನು ಮಾಡ್ಕೊಂಡೀನಿ ಅಂಥೇಳಿ ನನಗೆ ತುಂಬಾ ಖುಷಿ ಆಗತ್ತದ. ಈ ರೀತಿಯಾಗಿ 70 ಅಂದರೆ 82ಇಂದ 70 kg ಅಂದ್ರೆ ಆಲ್ಮೋಸ್ಟ್ ನೋಡ್ರಿ ನಾನು ಒಂದು 10ರಿಂದ 12 kg ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಯಾವುದೇ ಎಕ್ಸಸೈಸ್ ಮಾಡಲಾರೆ ಮನೆ ಊಟನೇ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾನು ವೇಟ್ ಲಾಸನ್ನು ಮಾಡ್ಕೊಂಡಿನಿ. ತುಂಬಾ ಖುಷಿ ಆಗತ್ತದ. ಇನ್ನು ನಾನು 10ರಿಂದ 12 kg ಅಷ್ಟು ವೇಟ್ ಲಾಸ್ ಮಾಡ್ಕೋಬೇಕು ನೋಡ್ರಿ. ಅದು ಕೂಡ ಮಾಡೋದಕ್ಕೆ ಈಸಿ ಅಂತ ಅನ್ಸೋದು ನನಗಿವಾಗ. ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೂ ಅದಕ್ಕೆ ನಮ್ಮ ಮನಸ್ಸಿರಬೇಕು. ಅದ್ರ ಮೇಲೆ ನಾವು ಅದನ್ನು ಡೈಲಿ ನಾವು ಮಾಡ್ತಾನೆ ಇದ್ದರೆ ಎಂಥ ಕಷ್ಟ ಆದರೂ ನಾವು ಸುಲಭವಾಗಿ ಮಾಡ್ಬೋದು ಅಂತ ಹೇಳ್ತೀನಿ ನೋಡ್ರಿ. ಯಾವುದು ಕೂಡ ನಮ್ಗೆ ಕಷ್ಟ ಅನ್ಸಂಗಿಲ್ಲ. ಈ ರೀತಿಯಾಗಿ ನನ್ನ ವೇಟ್ ಲಾಸ್ ಜರ್ನಿ ಒಳಗೆ ನೋಡ್ರಿ ನಾನು ಈ ಒಂದು ಪಾಠನ ಕಲ್ತ್ಕೊಂಡಿದ್ದೀನಿ. ಏನಪ್ಪ ಅಂತಂದ್ರೆ ಎಷ್ಟೇ ದಿನ ಆದರೂ ಕೂಡ ನಾವು ವೇಟ್ ಲಾಸನ್ನು ಮಾಡ್ತೀವಿ. ಯಾವುದೇ ಒಂದು ಕೆಲಸ ನಾವು ಮಾಡ್ಬೇಕಂತ ಅಂದ್ಕೊಂಡಿವಂದ್ರೆ ಸ್ವಲ್ಪ ಟೈಮ್ ತೊಗೊತದ. ಟೈಮ್ ತೊಗೊಂಡ್ರು ಅದು ಆಗೇ ಆಗುತ್ತೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಬಂದದ. ಇದೇ ರೀತಿ ನೋಡ್ರಿ ನಾನು ಕಂಟಿನ್ಯೂ ಆಗಿ ನನ್ನ ವೇಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡೀನಿ. ಹಾಗೆ ಮಾಡ್ತೀನಿ ನೋಡ್ರಿ. ನೀವು ಕೂಡ ನನ್ನ ವಿಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಇನ್ಮೇಲೆ ನೋಡ್ರಿ ನಾನು ಕಂಟಿನ್ಯೂ ಆಗಿ ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಮನೆಯೊಳಗೆ ಫಂಕ್ಷನ್ಸು ಮತ್ತು ಏನೇನೋ ಬಂದುಬಿಡ್ತು, ಹಾಗಾಗಿ ನಾನು ಇಷ್ಟು ದಿನ ವಿಡಿಯೋನ ಮಾಡೋದಕ್ಕೆ ಆಗಿದ್ದಿಲ್ಲ. ಇನ್ಮೇಲೆ ನಾನು ಕಂಟಿನ್ಯೂ ಆಗಿ ವಿಡಿಯೋನ ಮಾಡ್ತೀನಿ. ಯಾರೆಲ್ಲ ವೇಟ್ ಲಾಸ್ ಮಾಡ್ಕೋಬೇಕಂತ ಅಂದ್ಕೊಂಡಿರಲ್ಲ, ಮೊದಲೇದಾಗಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ನಾನು ವೇಟ್ ಲಾಸ್ ಮಾಡ್ತೀನಿ ಅಂಥೇಳಿ ನಿಮ್ಮ ಮನಸ್ಸೊಳಗೆ ನೀವು 100% ಆಗಿ ನೀವು ಫಿಕ್ಸ್ ಆಗಬೇಕು. ಇವತ್ತು ಮಾಡಬೇಕು, ನಾಳೆ ಮಾಡ್ತೀನಿ, ಇನ್ನೂ ಒಂದು ವಾರ ಬಿಟ್ಟು ಮಾಡ್ತೀನಿ ಅನ್ನೋದನ್ನು ತಲೆಯಿಂದ ತೆಗೆದು ಬಿಡ್ಬೇಕು ನೋಡ್ರಿ. ಯಾವಾಗ ಮಾಡಬೇಕಂತ ಅಂದ್ಕೊಡ್ತೀರಲ್ಲ ಆ ಸೆಕೆಂಡಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಬೆಳಗ್ಗೆ ಮಾಡ್ತೀನಿ ಅಂದ್ಕೊಂಡು ಸಾಯಂಕಾಲ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಅದು ಕೂಡ ಆಗಂಗಿಲ್ಲ. ಇಲ್ಲ ಇವತ್ತು ವೇಟ್ ಲಾಸ್ ಮಾಡ್ಬೇಕಂತ ಅಂದ್ಕೊಂಡಿನಿ, ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಿರಲ್ಲ, ಅದೇ ನೋಡ್ರಿ ನಾವು ಮಾಡೋ ತಪ್ಪು. ನಮಗೆ ಯಾವಾಗ ನಾವು ಮನಸ್ಸಿಗೆ ಬರ್ತದಲ್ಲ ಅವತ್ತಿಂದ ನಾವು ಸ್ಟಾರ್ಟ್ ಮಾಡಬೇಕು. ಇವತ್ತು ಬೆಳಗ್ಗೆ ನಾನು ವೇಟ್ ಲಾಸ್ ಮಾಡ್ಬೇಕಂತ ಅಂದ್ಕೊಂಡಿನಪ್ಪ ಅಂತಂದ್ರೆ ನನ್ನ ಮಧ್ಯಾಹ್ನದ ಊಟದಿಂದ ನಾವು ಡಯಟನ್ನು ಸ್ಟಾರ್ಟ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿಯಾಗಿ ನಾವು ಒಂದು ಗೋಲನ್ನು ಫಿಕ್ಸ್ ಮಾಡ್ಕೊಂಡೇವಪ್ಪ ಅಂತಂದ್ರೆ ಆರಾಮ್ಸೆ ಆಗಿ ವೇಟ್ ಲಾಸ್ ಮಾಡ್ಕೋತೀವಿ ಅಂತ ಹೇಳ್ತೀನಿ. ಇವಾಗೇನು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ವಿಡಿಯೋದೊಳಗೆ ನಾನು ಯಾವ ರೀತಿ ಫುಡ್ಡನ್ನು ತೊಗೊಂಡಿದ್ದೀನಿ ಅಂಥೇಳಿ, ಇದೇ ರೀತಿ ನಾನು ಡೈಲಿ ಫುಡ್ಡನ್ನು ತೊಗೊಂಡ್ಬಿಟ್ಟು ನಾನು 12 kg ವೇಟ್ ಲಾಸನ್ನು ಮಾಡ್ಕೊಂಡು ನೋಡ್ರಿ. ಮನೆ ಊಟನೇ ನಾನು ಮಾಡಿರೋವಂಥ ಅಡುಗೆ ನೋಡ್ರಿ, ಬೇರೆ ಯಾವುದೂ ಅಲ್ಲ. ಮನೆಯಲ್ಲೇ ಮಾಡುವಂಥ ಫುಡ್ಡನ್ನು ತೊಗೊಂಡ್ಬಿಟ್ಟು ಆರಾಮ್ಸಾಗಿ ನಾನು 12 kg ವೇಟ್ ಲಾಸನ್ನು ಮಾಡ್ಕೊಂಡಿದ್ದೀನಿ. ಇನ್ನೂ ನಾನು 10 kg ವೇಟ್ ಲಾಸನ್ನು ಮಾಡ್ಕೋಬೇಕು. ನೋಡೋಣ ಎಷ್ಟು ದಿನ ಹೋಗುತ್ತೆ ಅಂಥೇಳಿ. ವೇಟ್ ಲಾಸ್ ಆಗಬೇಕಾದ್ರೆ ಟೈಮು ಮತ್ತು ನಮ್ಮದು ಏನು ತೊಗೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಬಟ್ ಇಷ್ಟೇ ದಿನಕ್ಕೆ ನಾವು ವೇಟ್ ಲಾಸ್ ಆಗ್ತೀವಂತ ಹೇಳೋಕ್ಕಾಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಇರ್ತದೆ. ಆಲ್ಮೋಸ್ಟ್ ಒಬ್ಬರು 1 year ತೊಗೋಬೋದು, 2 year ತೊಗೋಬೋದು, ಇಲ್ಲ 6 months ತೊಗೋಬೋದು ನೋಡ್ರಿ. ಈ ರೀತಿಯಾಗಿ ನಾವು ಚೇಂಜಸನ್ನು ಮಾಡ್ಕೋಬೋದು. ಇನ್ಮೇಲೆ ನೋಡ್ರಿ ನಾನು ಕಂಟಿನ್ಯೂ ಆಗಿ ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನ್ನ ವೇಟ್ ಲಾಸ್ ಜರ್ನಿ ಒಳಗೆ ನೋಡ್ರಿ ಇನ್ಮೇಲೆ ನಾನು ವರ್ಕೌಟ್ ಅನ್ನೋದನ್ನು ಕೂಡ ಸ್ಟಾರ್ಟ್ ಮಾಡೀನಿ. ಅದನ್ನು ಕೂಡ ಇವಾಗ ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತೀನಿ. ಮತ್ತು ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.